ಎಲ್ಲ ಆಫ್ ಆಗಿತ್ತು ಸರ್. ಎಲ್ಲ ಇಲ್ಲಿ ಏರಿಯಾದಲ್ಲಿರೋ ಕಂಬದ ಲೈಟ್ ಎಲ್ಲ ಆಫ್ ಆಗಿತ್ತು. ನಿನ್ನೆನೆ ಡೌಟ್ ಬಂದಿತ್ತು ನಮಗೆಲ್ಲ. ಸೊ ಇವತ್ತು ಹಂಗೆ ಆಫ್ ಮಾಡಿ ಕರೆಕ್ಟ್ 3 ಗಂಟೆಗೆ ಫುಲ್ ಬಾಂಬ್ ಬ್ಲಾಸ್ಟ್ ಆಗಿರೋ ತರ ಸೌಂಡ್ ಬಂತು. ಸಡನ್ ಆಗಿ ಒಂದು 2 ಟೈಮ್ಸ್ ಬಂತು. 2 ಟೈಮ್ಸ್ ಫುಲ್ ಸೌಂಡ್ ಬಂದ ತಕ್ಷಣ ಎದ್ಬಿಟ್ವಿ. ಸೊ ನಾ ಈ ರೂಮಲ್ಲಿ 2 ರೂಮ್ ಇದೆ, ಈ ರೂಮಲ್ಲಿ ನಾ ಮಲ್ಕೊಂಡಿದ್ದೆ, ಆ ಕಡೆ ನಮ್ಮ ಪೇರೆಂಟ್ಸ್ ಮಲ್ಕೊಂಡಿದ್ರು. ಸೊ ಅವರು ಎದ್ದು ಬಂದ್ರು. ಇಬ್ರು ಬಂದ ತಕ್ಷಣ ನಾವು ಯಾರು ಅನ್ನೋದ್ರಾಗೆ ಅವರು ಮೇನ್ ಡೋರ್ ಅಷ್ಟೊತ್ತಿಗೆ ಹೊಡೆದು ಒಳಗಡೆನೆ ಬಂದ್ಬಿಟ್ರು. ಒಳಗಡೆನೆ ಬಂದು ನಮ್ಮ ಫಾದರ್ ಕೈ ಕಟ್ಟಿ ಹಾಕಿದ್ರು ಸರ್. ಕೈ ಕಟ್ಟಿ ಹಾಕಿ ಚಾಕು ತೋರಿಸಿದ್ರು ನಮ್ಗೆಲ್ಲ. ನಾವ್ ಹೇಳಿದ್ವಿ ನಮ್ಮ ಫಾದರ್ ಆರಾಮಿಲ್ಲ, ದಯವಿಟ್ಟು ನೀವೇನು ಮಾಡ್ಬೇಡ್ರಿ, ಏನ್ ಬೇಕು ಕಟ್ಕೊಂಡು ಹೋಗ್ರಿ ಅಂತ ಹೇಳಿದ ತಕ್ಷಣ ಆಯ್ತಂತ ಹೇಳಿ ನಿಮ್ ಮೈ ಮೇಲೆ ಏನೇನವ ಎಲ್ಲ ಕೊಡ್ರಿ ಅಂತ ಹೇಳಿದ್ರು. ನಮ್ಮ ಹತ್ರ ಇರೋ ಮೊಬೈಲ್ಸ್ ಎಲ್ಲ ತಗೊಂಡ್ರು, ಕಾಲ್ ಮಾಡ್ತೀನಿ ಅಂತ ಹೇಳಿ. ಸರಿ ಅಂತೇಳಿ ನಮ್ಮ ತಾಯಿಯವರ ಮೈ ಮೇಲಿರೋ ಬಂಗಾರ ಸಾಮಾನೆಲ್ಲ ತಗೊಂಡ್ರು. ನೆಕ್ಸ್ಟ್ ನಂದೆಲ್ಲ ಮಂಗಲ ಚೈನ್ ತಗೊಂಡ ತಕ್ಷಣ ಅಲ್ಮಾರಿಯಲ್ಲಿ ಫುಲ್ ಎಲ್ಲ ಕಿತ್ತು ಹಾಕಿದ್ರು ಸರ್. ಒಂಚೂರು ಕ್ಯಾಶ್ ಇತ್ತು, ಅದನ್ನು ತಗೊಂಡ್ರು. ಅಲ್ಲಿ ಒಂದು 2 lakhs ಸಿಕ್ಕಿದೆ ಸರ್ ಅವರಿಗೆ. ಆಯ್ತು, ಬಟ್ಟೆ ಎಲ್ಲ ಹರಡ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಪ್ಲೀಸ್ ಸರ್ ಏನು ಮಾಡ್ಬೇಡ್ರಿ, ದಯವಿಟ್ಟು ದೇವ್ರು ತಗೋಬೇಡ್ರಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಕೇಳಿಲ್ಲ ಸರ್. ದೇವ್ರ ಮನೆಗೆ ಹೋಗಿ ಬೆಳ್ಳಿದ ಏನೇನಿದೆ ಅಷ್ಟು ಬೆಳ್ಳಿ ಸಾಮಾನೆಲ್ಲ ಒಂದ್ ಇದ್ರಲ್ಲಿ ಹಾಕೊಂಡ್ಬಿಟ್ಟು ನಂದೇನ್ ಮೊಬೈಲ್ ಇದೆ ಎಲ್ಲ ಪಾಕೆಟ್ನಾಗ ಇಟ್ಕೊಂಡು ಹೋದ್ರು ಸರ್. ನಾ ರಿಕ್ವೆಸ್ಟ್ ಮಾಡ್ಕೊಂಡೆ, ನನ್ನ ಡಾಕ್ಯುಮೆಂಟ್ಸ್ ಇದೆ, ಪ್ಲೀಸ್ ದಯವಿಟ್ಟು ಮೊಬೈಲ್ ಕೊಡ್ರಿ, ನಾವ್ ಯಾರಿಗೂ ಕಾಲ್ ಮಾಡಂಗಿಲ್ಲ. ಇಲ್ಲ, ನಾ ಏನು ಮಾಡಂಗಿಲ್ಲ, ನಾವ್ ಬೇರೆ ಮನೆ ಕಳ್ತನ ಮಾಡಕ್ ಹೋಗ್ತಿದೀವಿ, ನೀವು ಒಳಗಡೆನೆ ರೂಮ್ನಾಗೆ ಇರ್ರಿ, ಯಾರು ಹೊರಗ್ ಬರ್ಬೇಡ್ರಿ ಅಂತ ಹೇಳಿ ನಮ್ ಮೂವರ್ನು ರೂಮ್ ಒಳಗ ಹಾಕಿ ಜಸ್ಟ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರಿ ಸರ್. ಹೋಗ್ಬಿಟ್ಟ ತಕ್ಷಣ ನಮ್ಮಮ್ಮ ನಮ್ಮ ಡ್ಯಾಡಿ ಮೊಬೈಲ್ ಮನೆಯಲ್ಲೇ ಇಟ್ಟಿದ್ದಾರೆ ಸರ್. ನನ್ನ ಮೊಬೈಲ್ ತಗೊಂಡೋದ್ರು. ನಾನು ಕಾಲ್ ಮಾಡಿದೆ, ಆಕ್ಚುಲಿ ಅಟ್ಲೀಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ. ಕಾಲ್ ಮಾಡಿದಾಗ ಕಾರ್ ಕೆಳಗಡೆ ರಿಂಗ್ ಆಗ್ತಿತ್ತು ನನ್ನ ಮೊಬೈಲ್. ಸೊ ನನ್ನ ಮೊಬೈಲ್ ಎಲ್ಲಿ ಅವ್ರಿಗೆ ಟ್ರ್ಯಾಕ್ ಆಗುತ್ತೆ ಅಂತೇಳಿ ಕಾರ್ ಕೆಳಗಡೆ ಬಿಸಾಕಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾರೆ ಸರ್. ಇದೆಲ್ಲ ಘಟನೆ 10 ನಿಮಿಷದಲ್ಲಿ ನಡೆದಿದೆ ಸರ್. 10 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡಿಲ್ಲ ಸರ್. ನಾವು 3 ಜನ ಇದ್ವಿ ಸರ್, ಅಪ್ಪ ಅಮ್ಮ ನಾನು ಇರೋದು ಗುಲ್ಬರ್ಗ ಸರ್. PD ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಸರ್. ವೆಕೇಶನ್ ಇತ್ತು ಸರ್. ಸೊ ಬಂದಾಗ ಈ ಘಟನೆ ನಡೆದಿದೆ. ಅವ್ರು 3 ಜನ ಇದ್ರು ಸರ್. ಇದು ಕಳ್ಳತನ ಅನ್ನೋದಕ್ಕಿಂತ ದರೋಡೆನೆ ಸರ್. ಫುಲ್ ಎಲ್ಲ ಬ್ಲ್ಯಾಕ್ ಹಾಕೊಂಡ್ಬಿಟ್ಟಿದ್ರು ಸರ್. ಮುಖಕ್ಕೆ ಫುಲ್ ಕವರ್ ಮಾಡ್ಕೊಂಡು ಇಲ್ಲಿ ಮಿಡಲ್ ಒಂದು ಬಟ್ಟೆ ಕಟ್ಕೊಂಡು ಫುಲ್ ದೊಡ್ಡದೊಂದು ಚಾಕು ಇಟ್ಕೊಂಡೆ ಬಂದಿದ್ರು ಸರ್. ಕನ್ನಡ ಭಾಷೆನೆ ಮಾತಾಡಿದ್ರು ಸರ್. ಯಾವ ಊರ ಅಂತ ಪ್ರೆಡಿಕ್ಟ್ ಮಾಡಕ್ ಆಗಿಲ್ಲ ಸರ್. ಬಟ್ ಒಬ್ರು ಫೇಸ್ ನೋಡದೆ ಐಡೆಂಟಿಫೈ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ಏನ್ ಮಾಡಕ್ ಆಗಲ್ಲ. ವಯಸ್ಸಾದವ್ರು ಇರ್ತಾರೆ ಸರ್. ಇದು ಪ್ರೊಟೆಕ್ಷನ್ ಇಲ್ಲ, ಏನಿಲ್ಲ, ಭಯ ಬರುತ್ತೆ ಸರ್. ಆ ಮೂಮೆಂಟ್ ಅಲ್ಲಿ ತೋಚಲ್ಲ ಸರ್. ಪ್ರಾಣ ಉಳಿದ್ರೆ ಸಾಕನ್ನ ಸ್ಥಿತಿ ಇರ್ತೀವಿ. ಅಕ್ಕಪಕ್ಕ ಮನೆಯವ್ರು ಯಾರು ಬಂದ್ರಿ? ಅವ್ರದ್ದು ಏನ್ ಮಾಡಿದಾರೆ ಸರ್, ಇಲ್ಲಿ ಬರೋಕಿನ್ನ ಮುಂಚೆ ಅವ್ರ ಮನೆ ಫ್ರಂಟ್ ಡೋರ್ ಎಲ್ಲ ಲಾಕ್ ಮಾಡಿಬಿಟ್ಟೆ ನಮ್ಮ ಮನೆಗೆ ಬಂದಾರ ಸರ್. ಎಷ್ಟು ಮನೆ ಡೋರ್ ಲಾಕ್ ಮಾಡಿದ್ರು? ಮನೆ 4-5 ಮನೆ ಇದಾವಲ್ಲ ಸರ್. ಎಲ್ಲರ ಮನೆ ಫ್ರಂಟ್ ಡೋರ್ ಲಾಕ್ ಮಾಡ್ಬಿಟ್ಟು ಎಲ್ಲ ಕಂಬದ ಲೈಟ್ ಆಫ್ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಬಂದಿದ್ದಾರೆ ಸರ್. ಪ್ಲಾಂಟ್ ಮಾಡ್ಕೊಂಡೆ ಬಂದಾರ ಸರ್. ಇದು ಇವತ್ತಾಗಿದ್ದಲ್ಲ ಸರ್, ಮೊದ್ಲಿಂದ ಅಬ್ಸರ್ವ್ ಮಾಡಿದ್ದವರಿ ಸರ್. ಇದು ನಿನ್ನೆನೆ ಲೈಟ್ ಆಫ್ ಆಗಿದ್ರಿ ಸರ್ ಎಲ್ಲ ಕಂಬದ್ದು. ನಿನ್ನೆ ನಮ್ಗೆಲ್ಲ ಡೌಟ್ ಬಂದಿತ್ರಿ ಸರ್, ಯಾರೋ ಮಾಡಿದ್ರು. ಎಲ್ಲಾ ಕಂಬದ ಲೈಟ್ ಆಫ್ ಆಗಿತ್ರಿ ಸರ್. ನಿನ್ನೆ ಆಫ್ ಆಗಿತ್ರಿ ಸರ್. ನಿನ್ನೆ ಅಂದ್ರೆ ಮೊನ್ನೆ ಆಫ್ ಆಗಿತ್ರಿ ಸರ್. ನಿನ್ನೆ ಏನಾಗಿದೆ ಮಾಡ್ಬಿಟ್ಟಿದ್ದಾರೆ ಸರ್. ನನ್ನ ಹೆಸರು ವೀಣಾ ಅಂತ ಹೇಳಿ. ನಾನ್ ಮಗಳು ಸರ್. ನಮ್ ತಮ್ಮ ಬಂದ್ಬಿಟ್ಟು ಯುರೋಪ್ ಕಂಟ್ರಿಯಲ್ಲಿ ಇರ್ತಾನೆ, ಫಾರಿನ್ ಇಂಜಿನಿಯರ್, ಸಾಫ್ಟ್ವೇರ್. ಸೊ ನಾವು ಬಂದು ಇಲ್ಲಿ 2 years ಆಯ್ತ್ರಿ ಸರ್. ಇಲ್ಲಿ ತಂದೆ ತಾಯಿ ಇಬ್ರೇ ಇರ್ತಾರೆ ಸರ್. ನಮ್ಗೆ ಅದೊಂದು ಭಯ ಆಗ್ತಿದೆ ಸರ್. ದುಡ್ಡು ಹೋಯ್ತು, ಎಲ್ಲ ಹೋಯ್ತು, ಹೋಗ್ಲಿ ಸರ್, ನಾವು ಮತ್ತೆ ದುಡ್ದು ಗಳಿಸ್ಕೋತೀವಿ. ಬಟ್ ನಮ್ಗೆ ಏನಾಗಿಲ್ಲ, ಅದು ಒಂದು ದೊಡ್ಡ ಖುಷಿ ಅದ ಸರ್. ಬಟ್ ಇಂಥ ಇನ್ಸಿಡೆಂಟ್ ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅನ್ನೋದೇ ನಮ್ದು ಸರ್. ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಎಲ್ಲರೂ.